ಓಂ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಆರ್ಕೆ ಟಿವಿಗೆ ಸ್ವಾಗತ. ಈ ದಿನದ 12 ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ. 16/7/2025 ಬುಧವಾರ, ಉತ್ತರ ಭಾದ್ರ ನಕ್ಷತ್ರ, ಶೋಭನ ಯೋಗ, ವನಿಜಕರಣ. ಮೊದಲನೆಯದಾಗಿ ಮೇಷರಾಶಿ. ಉದ್ಯೋಗದಲ್ಲಿ ನಷ್ಟ, ಧನ ನಷ್ಟ, ವೃತ್ತಿಯಲ್ಲಿ ಕಿರಿಕಿರಿ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಶುಭ ಸುದ್ದಿ, ವಿದ್ಯಾರ್ಥಿಗಳಿಗೆ ಶುಭವಾಗುವುದು. ವೃಷಭ ರಾಶಿ. ವಿದೇಶಿ ಪ್ರಯಾಣ, ತಂದೆಯಿಂದ ಲಾಭ, ವೃತ್ತಿಯಲ್ಲಿ ಬಡ್ತಿ, ಸಂಗಾತಿಯಿಂದ ನೆಮ್ಮದಿ, ವಾಹನ ಲಾಭ, ಕೃತಿಕ ನಕ್ಷತ್ರದವರಿಗೆ ಶುಭವಾಗುವುದು. ಮಿಥುನ ರಾಶಿ. ಉದ್ಯೋಗದಲ್ಲಿ ಕಿರಿಕಿರಿ, ನಷ್ಟ, ತಂದೆಗೆ ಉದ್ಯೋಗ ಯೋಗ, ವ್ಯಾಪಾರಕ್ಕಾಗಿ ಪ್ರಯಾಣ, ಕಿರಿಕಿರಿ, ಆರ್ದ್ರ ನಕ್ಷತ್ರದವರಿಗೆ ಅಶುಭ, ಪುನರ್ವಸು ನಕ್ಷತ್ರದವರಿಗೆ ಶುಭವಾಗುವುದು. ಕಟಕ ರಾಶಿ. ಸಂಗಾತಿಯಿಂದ ಸಹಾಯ, ಅದೃಷ್ಟ, ಮಕ್ಕಳಿಂದ ಧನಲಾಭ, ಪಾಲುಗಾರಿಕೆಯಲ್ಲಿ ಲಾಭ, ವಿದೇಶಿ ಪ್ರಯಾಣ, ಗುರುವಿನಿಂದ ಮಾರ್ಗದರ್ಶನ ದೊರೆಯುವುದು. ಸಿಂಹ ರಾಶಿ. ವ್ಯಾಪಾರದಲ್ಲಿ ನಷ್ಟ ಸಂಭವ, ಸಂಗಾತಿಯೊಂದಿಗೆ ಕಿರಿಕಿರಿ, ಮಾನಸಿಕ ದುಃಖ, ವಿದ್ಯಾರ್ಥಿಗಳಿಗೆ ಶುಭ, ತಾಯಿಯಿಂದ ಮಾರ್ಗದರ್ಶನ ದೊರೆಯುವುದು. ಕನ್ಯಾ ರಾಶಿ. ವಿದ್ಯಾರ್ಥಿಗಳಿಗೆ ಶುಭ, ಪಾಲುಗಾರಿಕೆಯಲ್ಲಿ ಲಾಭ, ಸಂಗಾತಿಯಿಂದ ಲಾಭ, ಪ್ರಯಾಣದಿಂದ ಆಯಾಸ, ದುಃಖ, ಉತ್ತರ ನಕ್ಷತ್ರದವರಿಗೆ ಶುಭವಾಗುವುದು. ತುಲಾ ರಾಶಿ. ಗೃಹದಲ್ಲಿ ಕಿರಿಕಿರಿ, ವಾಹನದಿಂದ ಖರ್ಚು, ಮಕ್ಕಳಿಂದ ಕಿರಿಕಿರಿ, ಧನಲಾಭ, ಕುಟುಂಬದಿಂದ ಲಾಭ, ಸ್ವಾತಿ ನಕ್ಷತ್ರದವರಿಗೆ ಅಶುಭ, ವಿಶಾಖ ನಕ್ಷತ್ರದವರಿಗೆ ಶುಭವಾಗುವುದು. ವೃಶ್ಚಿಕ ರಾಶಿ. ಪ್ರಯಾಣದಿಂದ ಲಾಭ, ಮನೆಯಲ್ಲಿ ಶುಭ ಕಾರ್ಯ ನಡೆಯುವುದು, ಮಕ್ಕಳಿಂದ ಆನಂದ, ವಿದ್ಯಾರ್ಥಿಗಳಿಗೆ ಶುಭ, ವೃತ್ತಿಯ ಚಿಂತೆ, ತಂದೆಯಿಂದ ಮಾರ್ಗದರ್ಶನ ದೊರೆಯುವುದು. ಧನಸ್ಸು ರಾಶಿ. ತಾಯಿಯಿಂದ ಧನಲಾಭ, ಪ್ರಯಾಣದಿಂದ ನೆಮ್ಮದಿ, ವಾಹನ ಲಾಭ, ಹೊಸ ಯೋಜನೆ ಬಗ್ಗೆ ಚರ್ಚೆ, ತಂದೆಗೆ ಅನಾರೋಗ್ಯ ಕಾಡುವುದು. ಮಕರ ರಾಶಿ. ಒಡ ಹುಟ್ಟಿದವರ ಚಿಂತೆ, ಹೊಸ ಯೋಜನೆಯ ಚಿಂತೆ, ಕುಟುಂಬ ಸೌಖ್ಯ, ಧನ ನಷ್ಟ, ಉತ್ತರಾಷಾಢ ನಕ್ಷತ್ರದವರಿಗೆ ಶುಭವಾಗುವುದು. ಕುಂಭರಾಶಿ. ಪಾದಗಳ ಬಗ್ಗೆ ಎಚ್ಚರವಿರಲಿ, ಮಾನಸಿಕ ದುಃಖ, ಖಿನ್ನತೆ, ವೃತ್ತಿಯಲ್ಲಿ ಲಾಭ, ಸಂಗಾತಿಗೆ ಉದ್ಯೋಗ ಲಾಭ, ಶತಭಿಷ ನಕ್ಷತ್ರದವರಿಗೆ ಅಶುಭ, ಪೂರ್ವಭಾದ್ರ ನಕ್ಷತ್ರದವರಿಗೆ ಶುಭವಾಗುವುದು. ಮೀನರಾಶಿ. ಒಡ ಹುಟ್ಟಿದವರ ಚಿಂತೆ, ಧನ ನಷ್ಟ, ಉದ್ಯೋಗದ ಚಿಂತೆ, ತಂದೆಗೆ ಉದ್ಯೋಗದಲ್ಲಿ ಕಿರಿಕಿರಿ, ವಿದೇಶಿ ಪ್ರಯಾಣ ಬೇಡ, ತಾಯಿಯಿಂದ ಮಾರ್ಗದರ್ಶನ ದೊರೆಯುವುದು. ಇದೇ ತರ ದಿನ ಭವಿಷ್ಯಕ್ಕಾಗಿ ನೋಡ್ತಾ ಇರಿ ಆರ್ಕೆ ಟಿವಿ ಕನ್ನಡ. ಧನ್ಯವಾದ.